ಉಗಿಯೋಕೆ ತಲೆ ಆಚೆ ಇಟ್ಟ ವಿದ್ಯಾರ್ಥಿಯ ತಲೆಯೇ ಕಟ್. ಚಲಿಸುತ್ತಿದ್ದ ಸಾರಿಗೆ ಬಸ್ನಲ್ಲಿಯೇ ಭೀಕರ ದುರಂತ. ಚಲಿಸುತ್ತಿದ್ದ ಬಸ್ನ ಕಿಟಕಿಯ ಹೊರಗಡೆ ತಲೆ ಹಾಕಿದ ವಿದ್ಯಾರ್ಥಿಯ ತಲೆಯೇ ಕಟ್ಟಾಗಿರುವ ಭೀಕರ ಘಟನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ಹೊರ ವಲಯದಲ್ಲಿ ಈ ಘಟನೆ ನಡೆದಿದ್ದು, 17 ವರ್ಷದ ಫಕೀರೇಶ್ ಮೃತ ವಿದ್ಯಾರ್ಥಿ ಎಂದು ಗುರುತಿಸಲಾಗಿದೆ. ಐಟಿಐ ವ್ಯಾಸಂಗ ಮಾಡ್ತಾ ಇದ್ದ ಫಕೀರೇಶ್ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮದ ನಿವಾಸಿ ಫಕೀರೇಶ್ ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಗೆ ಹೊರಟಿದ್ದ ಬಸ್ನಲ್ಲಿ ಪ್ರಯಾಣಿಸುವಾಗ ಈ ದುರ್ಘಟನೆ ಸಂಭವಿಸಿದೆ. ಬಸ್ನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ಫಕೀರೇಶ್ ಎಂಜಲು ಉಗಿಯಲು ಕಿಟಕಿ ಹೊರಗಡೆ ತಲೆ ಹಾಕಿದ್ದ. ಈ ವೇಳೆ ಹಿಂದೆಯಿಂದ ಬಂದ ಟಿಪ್ಪರ್ಗೆ ತಲೆ ತಾಗಿ ಅಪಘಾತವಾಗಿದ್ದು, ಅಪಘಾತದ ಭೀಕರತೆಗೆ ಫಕೀರೇಶ್ನ ತಲೆಯೇ ಕಟ್ಟಾಗಿ ರಸ್ತೆ ಬದಿಗೆ ಬಿದ್ದಿದೆ. ಹುಬ್ಬಳ್ಳಿಯಿಂದ ಶಿರೂರು ಬರುವಾಗ ಡಿಂಪರ್ಗೆ ಮತ್ತು ಬಸ್ಗೆ ಇದು ಆಗಿ ಅಲ್ಲೇ ಸ್ಪಾಟ್ನಾಗ ಸತ್ತ. ಹುಡುಗನ ಹೆಸರು ಫಕೀರೇಶ ಚೆನ್ನಯ್ಯ ಮುತ್ತಳ್ಳಿ. ಎಷ್ಟು ಗಂಟೆಗೆ ಆಗಿದೆ ಸರ್? 4:45. ಕೇಸ್ ಆಗಿದೆ ಸರ್? ಇನ್ನೂ FIR ಆಗಿಲ್ಲ ಮಾಡ್ತೀವಿ. ಇನ್ನು ಅಪಘಾತದ ಭೀಕರತೆಗೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮೃತ ಫಕೀರೇಶನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಘಾತ ಸಂಬಂಧ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಎಂಜಲು ಉಗಿಯೋಕೆ ಬಸ್ನಿಂದ ತಲೆ ಆಚೆ ಇಟ್ಟು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಧಾರವಾಡ.